ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ವೆಯ್ಟ್ ಲಾಸಿಗೆ ಯಾವ ಪಾಸ್ತಾ ಯೂಸ್ ಮಾಡಬೇಕು ಆ್ಯಂಡ್ ನಾನು ಹೇಗೆ ಪಾಸ್ತಾ ಪ್ರಿಪೇರ್ ಮಾಡಿಕೊಂಡು ತಿಂತೀನಿ ಅಂತ ತೋರಿಸ್ತೀನಿ. ಪಾಸ್ತಾ ವೇಟ್ ಗೇನ್ ಮಾಡುತ್ತೆ ಅಂತ ಹೇಳ್ಬೋದು, ಆದರೆ ಇದು ತುಂಬ ಟೇಸ್ಟಿಯಾಗಿರುವಂತಹ ಪಾಸ್ತಾ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ಡಿನ್ನರ್ ಟೈಮಲ್ಲಿ ತಿನ್ನುವಂಥದ್ದು, ರಾತ್ರಿ ಊಟದ ಟೈಮಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನು ಬ್ರ್ಯಾಂಡ್ ತೋರಿಸ್ತಾ ಇಲ್ಲ, ಜಸ್ಟ್ ಯಾವ ರೀತಿ ಪಾಸ್ತಾಸ್ ನಾನು ಯೂಸ್ ಮಾಡ್ತೀನಿ, ನನ್ನ ಮನೇಲಿ ತಂದಿಟ್ಕೊಂಡಿದ್ದೀನಿ ತೋರಿಸ್ತಿದ್ದೀನಿ. ಇದು ಫುಸಿಲಿ ಅಂತ ಹೋಲ್ ವೀಟ್, ಈ ಕಲರ್ ಕೂಡ ಬರುತ್ತೆ. ಆ್ಯಂಡ್ ಬಾರ್ಜಸ್ದು ಇದು ಫಾರ್ಫೆಲೆ ಅಂತ ರಿಬ್ಬನ್ ಥರ ಬರುತ್ತೆ. ನನಗೆ ಫಾರ್ಫೆಲೆ ಪಾಸ್ತಾ ತುಂಬ ಇಷ್ಟ. ನೆಕ್ಸ್ಟ್ ಇಷ್ಟ ಅಂದರೆ ಫುಸಿಲಿ. ತುಂಬ ವೆರೈಟಿ ಸಿಗುತ್ತೆ, ಮ್ಯಾಕ್ರೋನಿ ಸಿಗುತ್ತೆ ಆ್ಯಂಡ್ ಪೆನ್ನೆ ಪಾಸ್ತಾ ಅಂತಲೂ ಸಿಗುತ್ತೆ. ಸೊ ನೀವು ಯಾವ್ದು ಬೇಕಾದ್ರೂ ತೊಗೊಳ್ಳಿ, ಆದರೆ ಹೋಲ್ ವೀಟ್ ಇರೋದನ್ನೇ ತೊಗೊಳ್ಳಿ ನೀವು. ಅದು ತುಂಬ ಹೆಲ್ದಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ಪ್ಯಾಕೆಟ್ ಕಟ್ ಮಾಡಿ, ನಾನೀಗ ಆ್ಯಕ್ಚುಲಿ 2-3 ಪ್ಯಾಕೆಟ್ ಓಪನ್ ಇದೆ, ಬಟ್ ನಾನು ರಿಬ್ಬನ್ದು ಮಾಡ್ತಾಯಿದ್ದೀನಿ, ಅಂದರೆ ಫಾರ್ಫೆಲೆದು ಮಾಡ್ತಾಯಿದ್ದೀನಿ. ಸೊ ಇದನ್ನು ಈ ರೀತಿ ನಾನು ಬಾಯ್ಲ್ ಮಾಡ್ತೀನಿ. ಫಸ್ಟ್ ನೀರನ್ನು ಬಿಸಿ ಮಾಡ್ಕೋತೀನಿ ಆ್ಯಂಡ್ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ನೆಕ್ಸ್ಟ್ ಅದಕ್ಕೆ ನಾನು ರಿಬ್ಬನ್ ಪಾಸ್ತಾ ಹಾಕ್ತಾ ಇದ್ದೀನಿ, ಅದಕ್ಕೆ ಫಾರ್ಫೆಲೆ ಅಂತೀವಿ. ನೆಕ್ಸ್ಟ್ ಇದು ಜಸ್ಟ್ ನಾನು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ಇದು ಒಂದು ಫುಲ್ ಗಡ್ಡೆ ಇರುತ್ತಲ್ಲ ಬೆಳ್ಳುಳ್ಳಿ, ಅದನ್ನು ಕ್ರಷ್ ಮಾಡ್ಕೊಂಡಿದ್ದೀನಿ, ಅಥವಾ ನೀವು ಸಣ್ಣಕ್ಕೆ ಚಾಪ್ ಮಾಡಿ ಹಾಕ್ಕೋಬೋದು. ಆ್ಯಂಡ್ ಇದು ಹರ್ಬ್ಸ್ ನಾನು ಮನೇಲಿ ತಂದು ಇಟ್ಕೊಂಡಿರ್ತೀನಿ, ಯಾಕಂದರೆ ನಾನು ಅವಾಗ ಪಾಸ್ತಾ ಮಾಡ್ಕೋತೀನಿ. ಇದು ಆಪ್ಷನಲ್, ಇದ್ರೆ ಹಾಕಿ, ಇಲ್ಲಾದರೆ ಸ್ಕಿಪ್ ಮಾಡ್ಬೋದು, ಏನೂ ಆಗೋಲ್ಲ. ಇದು ಹಾಕಿದರೆ ಅದು ಪಾಸ್ತಾ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಾಕಿದ್ದೀನಿ. ಆ್ಯಂಡ್ ಇದು ಕೂಡ ಅಷ್ಟೇ, ಪಾಸ್ತಾ ಸೀಸನಿಂಗ್ ಇದೆಲ್ಲವೂ ಶಾಪಲ್ಲಿ ಸಿಗುತ್ತೆ. ನಿಮ್ಮ ಮನೇಲಿ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ತಂದಿಟ್ಕೊಂಡ್ರೆ ಓಕೆ, ತಂದಿಟ್ಕೊಳ್ಳಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಇದು ಜಸ್ಟ್ ಆಪ್ಷನಲ್ ಅಷ್ಟೇ, ನಾನು ಫ್ಲೇವರ್ ಅದು ಬರುತ್ತೆ ಅಂತ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದು ಟೊಮ್ಯಾಟೊ ಪ್ಯೂರಿ ನಾನು ಅಂಗಡಿಯಿಂದ ಕೊಂಡ್ಕೊಂಡು ಹಾಕ್ತಾ ಇಲ್ಲ, ಇದನ್ನು ನಾನು ಮನೆಯಲ್ಲೇ ಮಾಡಿರೋ ಅಂಥದ್ದು. ಜಸ್ಟ್ ಟೊಮ್ಯಾಟೊನ ಬಾಯ್ಲ್ ಮಾಡಿಬಿಟ್ಟು ಅದು ಸಿಪ್ಪೆ ತೆಗೆದ್ಬಿಟ್ಟು ಗ್ರೈಂಡ್ ಮಾಡಿ ಹಾಕ್ತಾ ಇದ್ದೀನಿ. ಇದೇ ಟೊಮ್ಯಾಟೊ ಪ್ಯೂರಿ ಅಷ್ಟೇ, ಅದಕ್ಕೇನು ಮಿಕ್ಸ್ ಮಾಡೋ ಹಾಗಿಲ್ಲ. ಆ್ಯಂಡ್ ಇದನ್ನು ಸ್ವಲ್ಪ ನಾನು ಬೇಯಿಸ್ತೀನಿ, ಸ್ವಲ್ಪ ಈ ರೀತಿ ತಿರುಗಿಸ್ಬಿಟ್ಟು. ಆದರೆ ಸ್ವಲ್ಪ ಬೇಯಿಸೋಕ್ಕೂ ಮುಂಚೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿದು ಹಿಮಾಲಯನ್ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇದ್ರಲ್ಲಿ ಜಾಸ್ತಿ ಸೋಡಿಯಂ ಅಂಶ ಇರೋದಿಲ್ಲ ಆ್ಯಂಡ್ ಹೆಲ್ತ್ಗೂ ತುಂಬ ಒಳ್ಳೆಯದು ಆ್ಯಂಡ್ ಬ್ಲೋಟಿಂಗ್ ಅಂತಲೂ ಅನಿಸೋದಿಲ್ಲ. ಆ್ಯಂಡ್ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಸೊ ಇದು ಖಾರ ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಿದ್ರೆ ಕಡಿಮೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆನೇ ಅಂತ ಕಡಿಮೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನು ಮನೇಲಿ 3-4 ಜನಕ್ಕೆ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಒಬ್ರಿಗಾದರೆ ನೀವು ಕ್ವಾಂಟಿಟಿ ಕಡಿಮೆ ಮಾಡ್ಕೋಬೋದು. ನೆಕ್ಸ್ಟ್ ಇದನ್ನು ಪ್ಲೇಟ್ನ, ಅಂದರೆ ಒಂದು ಲಿಡ್ ಕವರ್ ಮಾಡಿಬಿಟ್ಟು ಅದನ್ನು ನಾನು ಸ್ವಲ್ಪ ಬೇಯಿಸೋದಕ್ಕೆ ಬಿಡ್ತೀನಿ. ನೆಕ್ಸ್ಟ್ ಇಲ್ಲೇ ನಾನು ತೋರಿಸ್ತೀನಿ ಯಾವ ರೀತಿ ಬೆಂದಿದೆ ಅಂತ. ಇಲ್ಲಿ ನೋಡಿ, ನನ್ನ ಫಾರ್ಫೆಲೆ ಪಾಸ್ತಾ ಈ ರೀತಿ ಬೆಂದಿದೆ, ಆದರೆ ಇನ್ನು ಸ್ವಲ್ಪ ಬೇಯಬೇಕು, ಸ್ವಲ್ಪ ಗಟ್ಟಿ ಇದೆ ಅದು. ಇನ್ನು ಸ್ವಲ್ಪ ಒಂದು 5 ಮಿನಿಟ್ಸ್ ಬೇಯಿಸ್ತೀನಿ. ಅದಾದಮೇಲೆ ಈ ರೀತಿ ನೀರನ್ನೆಲ್ಲ ನಾನು ಹೀಗೆ ಬಸಿದ್ಕೋತೀನಿ. ಓಕೆ, ಈ ರೀತಿ ಬಸಿದ್ಕೊಂಡಿದ್ದಾದಮೇಲೆ ನಾನು ಇಮಿಡಿಯೇಟ್ಲಿ ಅದಕ್ಕೆ ತಣ್ಣೀರಿಂದ ಈ ರೀತಿ ವಾಶ್ ಮಾಡ್ತೀನಿ. ವಾಶ್ ಅಂದರೆ ಜಸ್ಟ್ ತಣ್ಣೀರಿಂದ ಮೇಲ್ಗಡೆ ನೀರು ಹಾಕ್ತೀನಿ, ಯಾಕಂದರೆ ಓವರ್ ಕುಕ್ ಆಗಬಾರ್ದು ಅಂತ. ಓವರ್ ಕುಕ್ ಆಗಿಬಿಟ್ಟು ಇದೆಲ್ಲ ಮುರಿದೋಗುತ್ತೆ, ಅದಕ್ಕೋಸ್ಕರ. ಇದಾದಮೇಲೆ ಜಸ್ಟ್ ತುಂಬ ಜನ ಆಯಿಲೆಲ್ಲ ಹಾಕಿಬಿಟ್ಟು ಹಾಗೆ ಇಡ್ತಾರೆ, ಸ್ಟಿಕ್ಕಿ ಆಗಬಾರ್ದು ಅಂತ. ನಾನು ಆಯಿಲ್ ಏನು ಹಾಕ್ತಾ ಇಲ್ಲ. ಆ್ಯಂಡ್ ನೋಡಿ, ಈ ರೀತಿ ಮುರಿಬೇಕು. ಆ ರೀತಿ ಮುರಿದ್ರೆ ಪಾಸ್ತಾ ಬೆಂದಿದೆ ಅಂತ ಅರ್ಥ, ಗಟ್ಟಿ ಆಗಿರೋದಿಲ್ಲ, ತಿನ್ನೋದಕ್ಕೆ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ಟೊಮ್ಯಾಟೊ ಪ್ಯೂರಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಇಲ್ಲಿ ನೋಡಿ, ಜಾಸ್ತಿ ನೀರಿನಂಶ ಇತ್ತಲ್ಲ, ಅದೆಲ್ಲ ನೀರಿನಂಶ ಹೊರಟು ಹೋಗಿದೆ. ಆ್ಯಂಡ್ ಇದು ಈ ರೀತಿ ಸ್ವಲ್ಪ ಗಟ್ಟಿ ಅಂಶ ಬಂದಿದೆ. ಸೈಡಿಗೆಲ್ಲ ಅಂಟ್ಕೊಂಡಿದೆಯಲ್ಲ, ಸ್ವಲ್ಪ ಅದನ್ನೆಲ್ಲ ನಾನು ತೆಗಿತಾ ಇದ್ದೀನಿ, ಸ್ಕ್ರೇಪ್ ಔಟ್ ಮಾಡ್ತಾ ಇದ್ದೀನಿ. ಸೊ ಇದು ಆಲ್ಮೋಸ್ಟ್ ಡನ್. ಸೊ ಈಗ ಈ ಸ್ಟೇಜ್ನಲ್ಲಿ ನಾನು ನನ್ನ ಪಾಸ್ತಾನೆಲ್ಲ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ನೀರೆಲ್ಲ ತೆಗೆದು ಅದನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಸ್ವಲ್ಪ ತುಂಬ ಗಟ್ಟಿಯಾಗಿ ಮಾಡ್ಕೋಬೇಡಿ ನಿಮ್ಮ ಟೊಮ್ಯಾಟೊ ಪ್ಯೂರಿನ. ಅದು ಸ್ವಲ್ಪ ನೀರಾಗಿದ್ದರೆ ತುಂಬ ಚೆನ್ನಾಗಿ, ನೀರಾಗಿದ್ದರೆ ಈ ಪಾಸ್ತಾಗೆಲ್ಲ ಕೋಟ್ ಆಗುತ್ತೆ. ಸ್ವಲ್ಪ ಅದು ತಣ್ಣಗಾದ್ಮೇಲೆ ಪೂರ್ತಿ ಅದು ಪಾಸ್ತಾಗೆ ಕೋಟಿಂಗ್ ಆಗಿಬಿಡುತ್ತೆ. ನೀವು ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಪಾಸ್ತಾ ತುಂಬ ಗಟ್ಟಿ ಆಗುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಆ್ಯಂಡ್ ಒಂದೊಂದಕ್ಕೆ ಕೋಟಿಂಗ್ ಆಗಿರುತ್ತೆ, ಒಂದೊಂದಕ್ಕೆ ಕೋಟಿಂಗ್ ಆಗಿರೋದಿಲ್ಲ, ಟೊಮ್ಯಾಟೊ ಪ್ಯೂರಿ ಟೇಸ್ಟಿಯಾಗಿರೋದಿಲ್ಲ. ಸೊ ಸ್ವಲ್ಪ ನೀರಾಗೆ ಇಟ್ಕೊಳ್ಳಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅಟ್ ಲಾಸ್ಟ್ ನಿಮಗೆ ಬೇಕು ಅಂದರೆ ಅದೇ ನಾನು ಪಾಸ್ತಾದು ಹರ್ಬ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಆವಾಗಲೇ ನಾನು ಆ್ಯಡ್ ಮಾಡಿದ್ನಲ್ಲ ಆಯಿಲ್ಗೆ. ಆ್ಯಕ್ಚುಲಿ ನೀವು ಸ್ವಲ್ಪ ತುಪ್ಪನೂ ಯೂಸ್ ಮಾಡಬಹುದು, ನಾನಿಲ್ಲಿ ಆಯಿಲ್ ಯೂಸ್ ಮಾಡಿದ್ದೀನಿ, ಕೊಕೊನಟ್ ಆಯಿಲ್ನ. ಇದಕ್ಕೆ ನಾನು ಹರ್ಬ್ಸ್ ಹಾಕ್ತಾ ಇದ್ದೀನಿ ಆ್ಯಂಡ್ ಪಾಸ್ತಾ ಸೀಸನಿಂಗ್ ಅಂತ ಹೇಳಿದ್ನಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಹಾಕ್ತಿರೋದು
ಪಾರ್ಸ್ಲೆ ಡ್ರೈಡ್ ಪಾರ್ಸ್ಲೆ ಸಿಗುತ್ತೆ, ಅದು ತಂದು ಇಟ್ಕೊಂಡಿದ್ದೀನಿ ನಾನು. ಫ್ರೆಶ್ ಕೂಡ ಸಿಗುತ್ತೆ, ಬಟ್ ಯಾವಾಗಲೂ ಫ್ರೆಶ್ ನಾನು ಯೂಸ್ ಮಾಡೋಲ್ಲ ಅಂತ ಡ್ರೈನೇ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬೋದು, ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದೀನಿ. ಆದರೆ ಇದು ವೆಯ್ಟ್ ಲಾಸಿಗೆ ಪ್ರಮೋಟ್ ಮಾಡುತ್ತಾ ಅಂತ ಏನೂ ಇಲ್ಲ, ಜಸ್ಟ್ ಟೇಸ್ಟಿಗೆ ಫ್ಲೇವರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿದ್ದರೆ ಹಾಕಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಹಾಗೆ ಮಾಡ್ಬೋದು. ಜಸ್ಟ್ ಇಷ್ಟೇ, ನಮ್ಮ ಪಾಸ್ತಾ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಎಷ್ಟು ಕ್ವಾಂಟಿಟಿ ತಿನ್ನಬೇಕು ಅಂತಲೂ ಹೇಳ್ತೀನಿ. ನಾನಿಲ್ಲಿ 3 ಜನಕ್ಕೆ 4 ಜನಕ್ಕೆ ಮಾಡಿದ್ದೀನಿ ಅಂತ ಹೇಳಿದ್ದೇನಲ್ಲ, ಸೊ ನನ್ನ ಕ್ವಾಂಟಿಟಿ ನಾನು ಇಷ್ಟೇ ತೊಗೊಂಡಿರೋದು. ನಿಮಗೆ ಬೇಕಿದ್ರೆ ಅರೌಂಡ್ KG ಲೆಕ್ಕ ಹೇಳಬೇಕು ಅಂದರೆ ಒಂದು 200 ಗ್ರಾಮ್ ಅಷ್ಟು ನೀವು ತಿನ್ಬೋದು ಇದನ್ನು, ಅಥವಾ ಒಂದು ಚಿಕ್ಕ ಬೌಲ್ ತುಂಬ ತಿನ್ಬೋದು. ಸಖತ್ತಾಗಿರುತ್ತೆ, ಯಮ್ಮಿ ಆಗಿರುತ್ತೆ ಫ್ರೆಂಡ್ಸ್, ಮಾಡ್ಕೊಂಡು ತಿನ್ನಿ. ಆದರೆ ಇದನ್ನು ನಾನು ವಾರಕ್ಕೆ 1 ಸಲ ಅಥವಾ 2 ಸಲ ಮಾತ್ರ ತಿನ್ನೋದು, ಡೈಲಿ ನಾನು ಡಿನ್ನರ್ಗೆ ತಿನ್ನೋದಿಲ್ಲ. ಇದನ್ನು ತಿಂದು ನೋಡಿ, ಆಮೇಲೆ ನಿಮ್ಮ ವೆಯ್ಟ್ ಲಾಸ್ ನೋಡಿ ಯಾವ ರೀತಿ ಆಗುತ್ತೆ ಅಂತ. ಡಿನ್ನರಿಗೆ ಇದನ್ನು ತಿನ್ನಿ, ಆ್ಯಂಡ್ ವಾರಕ್ಕೆ ನಿಮ್ಮ ವೆಯ್ಟ್ ಲಾಸ್ ಕಡಿಮೆ ಅಂದರೂ 2 kg ಕಡಿಮೆ ಆಗುತ್ತೆ. ಫುಲ್ ಹೋಲ್ ಡೇ ನೀವು ಡಯಟ್ ಮಾಡ್ಕೊಂಡು ಬಂದರೆ ನಿಮ್ಮದು ವಾರಕ್ಕೆ ಒಂದು 3-4 kg ಕಡಿಮೆ ಆಗುತ್ತೆ. ನೀವು ಜಸ್ಟ್ ಡಿನ್ನರಿಗೆ ಇದನ್ನು ಮಾಡ್ಕೊಂಡು ತಿಂತೀನಿ, ರಾತ್ರಿ ಊಟಕ್ಕೆ ಮಾಡ್ಕೊಂಡು ತಿಂತೀನಿ ಅಂದರೆ ನಿಮ್ಮದು ಅರೌಂಡ್ 2 kg ಅಷ್ಟು ಕಡಿಮೆ ಆಗುತ್ತೆ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.